ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಅಬುಧಾಬಿಯಲ್ಲಿರುವಂತಹ ವಾರ್ನರ್ಸ್ ಬ್ರದರ್ ಥೀಮ್ ಪಾರ್ಕ್. ಸೊ ಬನ್ನಿ, ಇಲ್ಲಿ ನಾವು ಏನೇನು ಮಾಡಿದ್ವಿ ಹಾಗೆ ಇಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕಂಪ್ಲೀಟ್ ಆಗಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಬಂದಿದ್ದು ಕ್ಯಾಬಲ್ಲಿ. ನಮ್ಮ ಡ್ರೈವರ್ ನಮ್ಮನ್ನು ಪಾರ್ಕಿಂಗಲ್ಲೇ ಡ್ರಾಪ್ ಮಾಡಿ ಹೋದರು. ಸೊ ಅಲ್ಲಿಂದ ಈ ವಾರ್ನರ್ಸ್ ಬ್ರದರ್ ಎಂಟ್ರೆನ್ಸ್ಗೆ ನಾವು ಬಗ್ಗಿಯಲ್ಲಿ ಬಂದ್ವಿ. ಸೊ ಅಲ್ಲಿ ನಿಮಗೆ ಫ್ರೀ ಆಗಿನೇ ಟ್ರಾನ್ಸ್ಪೋರ್ಟ್ ಇರುತ್ತೆ ಪಾರ್ಕಿಂಗ್ ಇಂದ ವಾರ್ನರ್ಸ್ ಬ್ರದರ್ ಎಂಟ್ರೆನ್ಸಿಗೆ. ಸೊ ಇಲ್ಲಿಂದ ನಾವು ಎಂಟರ್ ಆಗಬೇಕು. ಎಂಟರ್ ಆದಮೇಲೆ ಫಸ್ಟ್ ನಿಮ್ಮದು ಬ್ಯಾಗೇಜಸ್ ಏನಿರುತ್ತೋ ಅದ್ರ ಚೆಕಿಂಗ್ ಆಗುತ್ತೆ. ಅದರೊಟ್ಟಿಗೆ ನಿಮ್ಮನ್ನ ಸ್ಕ್ಯಾನರ್ ಥ್ರೂ ನಾವು ಪಾಸ್ ಆಗಬೇಕಾಗುತ್ತೆ. ಅದಾದಮೇಲೆ ನಮಗೆ ಮೇನ್ ಎಂಟ್ರೆನ್ಸ್ಗೆ ಎಂಟರ್ ಆಗೋಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ನಿಮಗೆ ಲಾಕರ್ ಆಪ್ಷನ್ಸ್ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಇಡಬೇಕು ಸೇಫಾಗಿ ಅಂತ ಅಂದರೆ ನೀವು ಲಾಕರ್ ಆಪ್ಷನ್ ಆಪ್ಟ್ ಮಾಡಿಬಿಟ್ಟು ಇಡ್ಬೋದು. ಹಾಗೆ ನಡೆಯೋಕ್ಕಾಗಲ್ಲ ಅಥವಾ ಮಕ್ಕಳಿದ್ದಾರೆ ಅಂತ ಅಂದರೆ ನಿಮಗೆ ಅದಕ್ಕೆ ರಿಲೇಟೆಡ್ ಆದಂತಹ ವೀಲ್ ಚೇರ್ ಆಗಿರ್ಬೋದು, ಪ್ರಾಮ್ಸ್ ಆಗಿರ್ಬೋದು, ನೀವು ಅದನ್ನು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಪೇ ಮಾಡಿ ಅಕಾರ್ಡಿಂಗ್ಲಿ ನೀವು ತೊಗೋಬೋದು. ಇನ್ನು ನೀವು ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಅಂತ ಅಂದರೆ ನೀವು ಟಿಕೆಟ್ಸ್ ಕೂಡ ಪಡಿಬೋದು. ನಾವು ಹೋಗಿದ್ದು ಕ್ರಿಸ್ಮಸ್ ವೀಕಲ್ಲಿ, ಹಾಗಾಗಿ ಎಲ್ಲ ಫುಲ್ ಡೆಕೋರೇಷನ್ಸ್ ಎಲ್ಲ ಕ್ರಿಸ್ಮಸ್ ರಿಲೇಟೆಡ್ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್. ನಾರ್ಮಲ್ ಆಗಿನೇ ಕಾರ್ಟೂನ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ಇನ್ನು ಸೀಸನ್ ಇರೋದ್ರಿಂದ ಇನ್ನು ತುಂಬ ಚೆನ್ನಾಗಿ ಅವರು ಅಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಸೊ ನೋಡಿ, ನಾವು ಈ ಥರ ಎಲ್ಲ ಫೋಟೋಸ್ ವಿಡಿಯೋಸ್ ತೊಗೊಂಡ್ವಿ. ಅದಾದಮೇಲೆ ದ ಮೇನ್ ಎಂಟ್ರೆನ್ಸಿಗೆ ನಾವು ಎಂಟರ್ ಆದ್ವಿ. ಸೊ ನಾವು ಫಸ್ಟ್ ಹೋದ ತಕ್ಷಣ ಇಲ್ಲಿ ಕಾಣ್ತಾ ಇರೋದು ನಿಮಗೆ ಸ್ಟೇಜ್, ವೇರ್ ಕೆಲವೊಂದಿಷ್ಟು ನಿಮಗೆ ಇಲ್ಲಿ ಆಕ್ಟಿವಿಟೀಸ್ ಆಗುತ್ತೆ, ಅಂದರೆ ಪರ್ಫಾರ್ಮೆನ್ಸಸ್ ಎಲ್ಲ ಇರುತ್ತೆ. ಎಂಟರ್ ಆದ ತಕ್ಷಣ ಒಂದು 5 ಮಿನಿಟ್ಸ್ಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಸ್ಟೋರಿ ಟೆಲ್ಲಿಂಗ್ ಇನ್ ಟರ್ಮ್ಸ್ ಆಫ್ ಡ್ಯಾನ್ಸಿಂಗ್. ಸೊ ತುಂಬ ಚೆನ್ನಾಗಿತ್ತು. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು, ತುಂಬ ಜನ ಇದಕ್ಕೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ವಾರ್ನರ್ಸ್ ಬ್ರದರ್ ಗೈಡ್ ಬಗ್ಗೆ ಹೇಳೋಣ ಅಂತ ಹೊರಟಿದ್ದೀನಿ. ಸೊ ಇದು ನಿಮಗೆ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಸೊ ಪಾರ್ಕ್ ಗೈಡು. ಸೊ ನೀವು ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲೂ ಇದೆ ಇದು. ಸೊ ನಾವು ಇಂಗ್ಲೀಷ್ ತೊಗೊಂಡ್ವಿ. ಬೇರೆ ಬೇರೆ ಕಂಟ್ರೀಸ್ ಲ್ಯಾಂಗ್ವೇಜಲ್ಲಿನೂ ಕೂಡ ಆ ಗೈಡಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಯಾವುದೇ ಒಂದು ಝೋನಿಗೆ ಹೋಗಬೇಕಾದ್ರೂ ನಿಮಗೆ ಈಸಿಯಾಗಿ ಗೈಡೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಮರೀದೆ ಕಲೆಕ್ಟ್ ಮಾಡ್ಕೊಳ್ಳಿ ಎಂಟ್ರೆನ್ಸ್ ಹತ್ರ. ಸೊ ಇದು ಯಾವ ರೀತಿ ಇದೆ ಅಂತ ಜಸ್ಟ್ ಒಂದು ಗ್ಲಾನ್ಸ್ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿ ನಿಮಗೆ ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಈ ಥರ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕಂಪ್ಲೀಟ್ ಮ್ಯಾಪ್ ಇದೆ. ಬಟ್ ಬಿಫೋರ್ ಗೋಯಿಂಗ್ ಇನ್ ಟು ದ್ಯಾಟ್, ಸೊ ವೇರ್ ಯು ವಿಲ್ ಹ್ಯಾವ್ ಫಸ್ಟ್ ಥಿಂಗ್ ನಾನು ನಿಮ್ಗೆ ತೋರಿಸ್ದಿದ್ದು. ಸೊ ಅಲ್ಲಿ ಫೇಸ್ ಪಾಸಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಇದೆ. ದೆನ್ ಯು ಕ್ಯಾನ್ ಡೂ ಶಾಪಿಂಗ್ ಆ್ಯಂಡ್ ರೈಡ್ಸ್, ಈ ಥರದ್ದೆಲ್ಲ ನಿಮಗೆ ಅಲ್ಲಿ ಸಿಗುತ್ತೆ ಅನ್ನೋದನ್ನು ಅವರು ಇಲ್ಲಿ ಬೇಸಿಕಲಿ ಸೂಪರ್ ಹೀರೋಸ್ ಆ್ಯಂಡ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇದರಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ದಟ್ ದೇ ಹ್ಯಾವ್ ಗಿವನ್ ಫ್ಯೂ ನಂಬರ್ಸ್. ಓಕೆ, ಆಮೇಲೆ ಲೆಟರ್ಸ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಲೊಕೇಶನ್ ನೀವು ಝೋನಿಂಗ್ ಹೋಗಬೇಕು ಅಂತ ಇಷ್ಟಪಡ್ತೀರೋ ಅದರ ಬೇಸಿಸ್ ಮೇಲೆ ಅವ್ರು ನಿಮಗಿಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ವಾರ್ನರ್ಸ್ ಬ್ರದರ್ಸ್ ಪ್ಲಾಜಾ. ಸೊ ಇದೇ ಥರ ನಿಮಗೆ ಡಿಫ್ರೆಂಟ್ ಆಗಿದೆ. ಮೆಟ್ರೋಪೊಲಿಸ್, ದೆನ್ ಗೌತಮ್ ಸಿಟಿ, ದೆನ್ ಕಾರ್ಟೂನ್ಸ್ ಜಂಕ್ಷನ್,
ದೆನ್ ಡೈನಮೈಟ್ ಗಲ್ಚ್ ಆ್ಯಂಡ್ ಬೆಡ್ರಾಕ್. ಸೊ ಈ ಥರ ಡಿಫ್ರೆಂಟಾಗಿ ನಿಮಗೆ ಝೋನಿಂಗ್ಸ್ ಇದೆ. ನೀವು ಇಲ್ಲೇ ಕೆಳಗೆ ಬಂದರೆ ಮ್ಯಾಪಲ್ಲಿ ಫಸ್ಟ್ ಆಫ್ ಆಲ್ ಇವರಿಲ್ಲಿ ನಿಮಗೆ ಕೊಟ್ಟಿದ್ದಾರೆ ಲೆಜೆಂಡ್. ಸೊ ಇಲ್ಲಿ ಇರುವ ಅಮ್ಯುನಿಟೀಸ್ ಬಗ್ಗೆ ಅವರು ಇಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಂಬರಿಂಗ್ಸು ಪ್ಲಸ್ ಲೆಟರ್ಸ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಫೈಂಡ್ ದೆಮ್ ಈಸಿಲಿ. ಓಕೆನಾ? ಸೊ ಅದರೊಟ್ಟಿಗೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಸ್ಟಾರ್ಸ್ ಅಂದರೆ ಏನು, ಶಾಪಿಂಗ್ಸ್ ಸಿಂಬಾಲು ಮತ್ತು ಡೈನಿಂಗ್ ಸಿಂಬಾಲು ಮತ್ತು ಈ ಥರ ಎಕ್ಸ್ಪೀರಿಯನ್ಸಸ್ ಅಂದರೆ ಥ್ರಿಲ್ಲು, ಫ್ಯಾಮಿಲಿ ಮತ್ತು ಕಿಡ್ಸ್ ಏನೇನು ನೀವು ಚೂಸ್ ಮಾಡ್ಬೋದು ಅನ್ನೋದನ್ನ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಯು ವಿಲ್ ಹ್ಯಾವ್ ದೀಸ್ ಆಲ್ ಎಮ್ಯುನಿಟೀಸ್. ಇನ್ನು ಝೋನ್ ವೈಸ್ ನೋಡೋದಾದರೆ ಫಸ್ಟ್ ಬಂದು ವಾರ್ನರ್ಸ್ ಬ್ರದರ್ ಪ್ಲಾಜಾ. ಸೊ ಇದರಲ್ಲಿ ಈ ಥರದ್ದೆಲ್ಲ ಆ್ಯಕ್ಟಿವಿಟಿ ಇರುತ್ತೆ. ಸೊ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದೇ ಝೋನಿಗೆ ಹೋದ್ರೂ ನಿಮಗೆ ಶಾಪಿಂಗ್ ಆಪ್ಷನ್ಸ್ ಇರುತ್ತೆ, ಅದ್ರ ಜೊತೆಗೆ ಡೈನಿಂಗ್ ಜಂಕ್ಷನ್ಸ್ ಅಂತ ಇರುತ್ತೆ. ಸೊ ಯು ಕ್ಯಾನ್ ಹ್ಯಾವ್ ಫುಡ್, ಆಮೇಲೆ ನಿಮ್ಗೆ ಶಾಪಿಂಗ್ ಏನಾದರೂ ಮಾಡೋಂಗಿದ್ರೆ ಮಾಡ್ಬೋದು. ಸೊ ನೆಕ್ಸ್ಟ್ ಝೋನ್ ಬಂದು ಬೆಡ್ರಾಕ್ ಅಂತ. ಇದು ತುಂಬ ಫನ್ ಫೀಲ್ಡ್ ಆ್ಯಕ್ಟಿವಿಟಿ ಇದೆ, ಮಿಸ್ ಮಾಡದೆ ಮಾಡಿ. ನೆಕ್ಸ್ಟ್ ಝೋನ್ ಬಂದ್ಬಿಟ್ಟು ಡೈನಮೈಟ್ ಗಲ್ಚ್ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಇದೆ, ನೀವು ಟ್ರೈ ಮಾಡ್ಬೋದು. ಗೌತಮ್ ಸಿಟಿ. ಸೊ ಗೌತಮ್ ಸಿಟಿಯಲ್ಲಿ ನಿಮಗೆ ತುಂಬ ಅಟ್ರಾಕ್ಷನ್ಸ್ಗಳಿದೆ, ಹಾಗೆ ಶಾಪಿಂಗ್ ಇದೆ, ಹಾಗೆ ಡೈನಿಂಗ್ ಆಪ್ಷನ್ಸ್ ಕೂಡ ಇಷ್ಟೊಂದಿದೆ. ಸೊ ಒಂದು ಇದರಲ್ಲಿನೇ ನಿಮಗೆ ತುಂಬ ಡೈನಿಂಗ್ ಆಪ್ಷನ್ಸ್ ಸಿಗುತ್ತೆ. ಯು ಕ್ಯಾನ್ ಚೂಸ್ ವಿಚ್ ಎವರ್ ಯು ಲೈಕ್ ಟು ಗೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಟೂನ್ ಜಂಕ್ಷನ್. ಸೊ ಕಾರ್ಟೂನ್ ಜಂಕ್ಷನಲ್ಲಿ ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ಸೊ ಮೆನ್ಷನ್ ಮಾಡ್ದಂಗೆ ಶಾಪಿಂಗ್ ಆ್ಯಂಡ್ ಡೈನಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಲಾಸ್ಟ್ ಒನ್ ಬಂದುಬಿಟ್ರು ಮೆಟ್ರೋಪೋಲಿಸ್. ಸೊ ಇಲ್ಲೂ ಕೂಡ ನಿಮಗೆ ಅಟ್ರ್ಯಾಕ್ಷನ್ಸ್ ಅಂದರೆ ಗೇಮ್ಸ್ ಎಲ್ಲ ಇರುತ್ತೆ, ಶಾಪಿಂಗ್ ಇರುತ್ತೆ ಆ್ಯಂಡ್ ದೆನ್ ಡೈನಿಂಗ್ ಆಪ್ಷನ್. ಸೊ ಇದು ಕಂಪ್ಲೀಟಾಗಿ ಮ್ಯಾಪ್ ಬಗ್ಗೆ ನಾನೊಂದಿಷ್ಟು ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಮರೀದೆ ಎಂಟ್ರೆನ್ಸಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಅಟ್ರ್ಯಾಕ್ಷನ್ಸ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಹಾಗೆ ಡೈನಿಂಗ್ ಆಪ್ಷನ್ಸ್ ಕೂಡ ನೀವು ಇದ್ರ ಥ್ರೂ ಚೂಸ್ ಮಾಡಿಕೊಂಡು ನೀವು ಹೋಗ್ಬೋದು. ಸೊ ಇಲ್ಲಿಂದ ನಮ್ಮದು ವಾರ್ನರ್ಸ್ ಬ್ರದರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಆವಾಗಲೇ ತೋರಿಸ್ದಂಗೆ ಸ್ಟೇಜ್ ಏರಿಯಾ, ಇಲ್ಲಿ ಪರ್ಫಾರ್ಮೆನ್ಸಸ್ ಎಲ್ಲ ನಡೆಯುತ್ತೆ. ಸೊ ನಾವು ಹೋದಾಗ ಒಂದು 5-10 ಮಿನಿಟ್ಸಿಗೆ ಒಂದು ಕ್ರಿಸ್ಮಸ್ ರಿಲೇಟೆಡ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಅದರದೊಂದು ಸಣ್ಣ ತುಣುಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಥರ ಎಲ್ಲರೂ ಕೆಳಗೆ ಕೂತ್ಕೊಂಡಿದ್ವಿ ಆ ಪರ್ಫಾರ್ಮೆನ್ಸ್ಗೆ ವೇಟ್ ಮಾಡ್ತಾ. ಸೊ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ.
ಸೊ ವಾರ್ನರ್ಸ್ ಬ್ರದರ್ ಬಂದು ಒಂದು ಇಂಡೋರ್ ಅಮ್ಯೂಸ್ಮೆಂಟ್ ಪಾರ್ಕ್. ಸೊ ನೀವು ಇಲ್ಲಿ ಯಾವುದೇ ಸೀಸನ್ ಅಲ್ಲಾದರೂ ವಿಸಿಟ್ ಮಾಡ್ಬೋದು, ಯಾಕಂದ್ರೆ ಇಂಡೋರ್ ಥೀಮ್ ಪಾರ್ಕ್ ಆಗಿರೋದ್ರಿಂದ ಕಂಪ್ಲೀಟ್ AC ಇರುತ್ತೆ ಒಳಗೆ. ಸೊ ಹಾಗಾಗಿ ಯಾವುದೇ ಸೀಸನ್ ಅಲ್ಲಾದರೂ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಹೋಗಿ ತುಂಬ ಎಂಜಾಯ್ ಮಾಡಿ ಬರ್ಬೋದು. ಸೊ ನೀವೇನಾದರೂ ಅಬುಧಾಬಿ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ವಾರ್ನರ್ಸ್ ಬ್ರದರ್ಗೆ ಹೋಗಿ ಬನ್ನಿ, ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಗೆ ನೀವೇನಾದರೂ ರೈಡ್ಸ್ ಎಲ್ಲ ಟ್ರೈ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ಅಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 6 ರಿಂದ 7 ತಾಸು ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಟೈಮ್ ರಿಸ್ಟ್ರಿಕ್ಷನ್ ಇತ್ತು ಅಂತ ಅಂದರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ಸ್ ತಗೊಳ್ಳಿ. ಸೊ ನೀವು ಕ್ಯೂಸ್ನ ಅವಾಯ್ಡ್ ಮಾಡ್ಬೋದು, ಕ್ವಿಕ್ಕಾಗಿ ಎಂಟ್ರಿ ಇರುತ್ತೆ. ಸೊ ನಿಮಗೆ ಬೇಕಾದಷ್ಟು ರೈಡ್ಸ್ಗಳನ್ನ ನೀವು ಕಡಿಮೆ ಸಮಯದಲ್ಲಿ ಮಾಡ್ಕೊಂಡು ಬರ್ಬೋದು. ಹಾಗೆ ನಾನು ಇಲ್ಲಿ ನಾವು ಮಾಡಿದ್ದಂಥ ಎಲ್ಲ ರೈಡ್ಸ್ಗಳ ವಿಡಿಯೋಸ್ ಆಗಲಿ ಅಥವಾ ಫೋಟೋಸ್ ಆಗಲಿ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ರೈಡ್ಸ್ಗಳಿಗೆ ಹೋಗೋಕ್ಕಿಂತ ಮುಂಚೆನೇ ಅವರು ನಮ್ಮ ಬಿಲಾಂಗಿಂಗ್ಸ್ನೆಲ್ಲ ಅಲ್ಲಿ ಇಟ್ಟು ಹೋಗಬೇಕಾಗತ್ತೆ. ಅದರಲ್ಲಿ ಮೊಬೈಲ್ನು ನಾವು ಇಟ್ಟು ಹೋಗಬೇಕಾಗತ್ತೆ. ಹಾಗಾಗಿ ಫೋಟೋಸ್ ಮತ್ತು ವಿಡಿಯೋಸ್ ತೊಗೊಳೋಕ್ಕೆ ಆಪ್ಷನ್ ಇಲ್ಲ. ಮತ್ತು ಕೆಲವೊಂದಿಷ್ಟು ರೈಡ್ಸ್ ಯಾವ ಥರ ಇರುತ್ತೆ ಅಂದರೆ ನೀವು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತೊಗೊಳ್ಳೋಂಥ ಆಪ್ಷನ್ಸ್ ಅವರು ಪರ್ಮಿಟ್ ಮಾಡಿರೋದಿಲ್ಲ. ಹಾಗಾಗಿ ಆ ರಿಲೇಟೆಡ್ ವಿಡಿಯೋಸ್ ಮತ್ತು ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡಿಲ್ಲ. ನೆಕ್ಸ್ಟ್ ಇನ್ನು ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ವೀಕ್ ಡೇಸ್ ಬಂದು 11 AM to 7 PM ಇರುತ್ತೆ. ಹಾಗೆ ವೀಕೆಂಡ್ಸಲ್ಲಿ ನಿಮಗೆ 11 AM to 8 PM ತನಕ ಓಪನ್ ಇರುತ್ತೆ. ಹಾಗಾಗಿ ನಿಮಗೆ ತುಂಬ ಸಮಯ ಸಿಗುತ್ತೆ, ಆರಾಮಾಗಿ ಫುಲ್ ಡೇ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಹಾಗೆ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೈಡ್ಸ್ ಇರುತ್ತೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಫನ್ ಫಿಲ್ಡ್ ಆಗಿ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಹಾಗೆ ವೆರೈಟೀಸ್ ಆಫ್ ಫುಡ್ಸ್ ಆಪ್ಷನ್ಸು ಕೂಡ ಇರುತ್ತೆ. ಆಲ್ಮೋಸ್ಟ್ ಆಲ್ ದ ಝೋನ್ಸಲ್ಲಿ ನಿಮಗೆ ವಾಶ್ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಆ ವಾಶ್ರೂಮ್ಸ್ ಹತ್ರನೇ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ವಾರ್ನರ್ಸ್ ಬ್ರದರ್ ಥೀಮ್ ಪಾರ್ಕ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸ್ನು ಶೇರ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಮತ್ತೇನಾದರೂ ಡೌಟ್ಸ್ ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ಕೇಳ್ಬೋದು. ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ನಮ್ಮ ವಾರ್ನರ್ಸ್ ಬ್ರದರ್ ಥೀಮ್ ಪಾರ್ಕ್ನ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ, ಹಾಗೆ ನಮ್ಮ ಫಸ್ಟ್ ಡೇ ಇನ್ ಅಬುಧಾಬಿ. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಹಾಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಿಮ್ಮೆಲ್ಲರನ್ನೂ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಮಸ್ಕಾರ.